ಮಾರ್ಗಿ, ನಾನು ಬೆಡ್ದಿಂದ ಬಿದ್ರೂ ಪರವಾಗಿಲ್ಲ, ನಿನ್ನನ್ನು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ ಮಾರ್ಗಿ. ಈ ರಾಮಾಚಾರಿ ನಿನ್ನ ಪ್ರೇಮ ಪೂಜಾರಿ. ಅಯ್ಯಯ್ಯೋ, ಇವನು ರಾಮಾಚಾರಿ ಮಾರ್ಗರೇಟು ಅದು ಇದು ಅಂತಿದ್ದಾನೆ. ಅಲ್ಲಿ ನೋಡಿದ್ರೆ ಚಾಮಯ್ಯ ಮೇಷ್ಟ್ರು ಕೈಯಲ್ಲಿ ಗನ್ ಹಿಡ್ಕೊಂಡು ಬರ್ತಿದ್ದಾರೆ. ಇನ್ನು ನಮ್ಮ ಕಾರ್ತಿಕೇಯನ ಕಥೆ ಹರೋಹರ. ಮಾರ್ಗಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ಅದು ನಾನೊಂದು 2 ನಿಮಿಷ ಬಂದೆ. ನೋ ನೋ ನೋ, ಯಾಕೆ? 2 ನಿಮಿಷ ಅಲ್ಲ ಮಾರ್ಗಿ, ಒಂದೇ 1 ನಿಮಿಷ ಕೂಡ ನಾನು ನಿನ್ನನ್ನು ಬಿಡಕ್ಕೆ ತಯಾರಿಲ್ಲ. ಈಗ ಈ ಮೂಡಲ್ಲಿ ಏನು? ಅಲ್ಲ, ಮನಸ್ಸಿದ್ದಾಗಲೇ ನಿನ್ ಜೊತೆ ಮಾತಾಡಬೇಕು ಅಂತ ಆಸೆ ಆಗ್ತಾ ಇದೆ. ಬಾ ಮಾರ್ಗಿ, ನಾವಿಬ್ರು ಕೂತ್ಕೊಂಡು ಮಾತಾಡೋಣ. ಬಾ ಮಾರ್ಗಿ, ಕೂತ್ಕೋ. ಕೂತ್ಕೋ. ಅಯ್ಯೋ ದೇವ್ರೆ, ಇವನು ನನ್ನನ್ನ ಬಿಡೋ ಹಾಗೆ ಕಾಣಿಸ್ತಿಲ್ವಲ್ಲ. ಅಲ್ಲಿ ಪ್ರಣಯ ಪಕ್ಷಿಗಳಿವೆ. ಆ ಪ್ರಣಯ ಪಕ್ಷಿಗಳನ್ನ ಈ ಪ್ರತಾಪ್ ರಾಜ ಏನಾದ್ರೂ ನೋಡ್ಬಿಟ್ರೆ ನಮ್ಮ ಕಾರ್ತಿಕೇಯನ ಪ್ರಾಣ ಪಕ್ಷಿನೇ ಹಾರು ಹೋಗುತ್ತೆ. ಭಗವಂತ, ನೀನೇ ಅವನನ್ನ ಕಾಪಾಡಪ್ಪ. ಶಾಂತಮ್ಮ, ಅಳಿಯಂದ್ರೆ ಇದ್ದಾರ ಇಲ್ಲಿ? ಯಜಮಾನ್ರೆ, ಇಲ್ಲಿ ಅನಾಹುತ ನಡೆದೋಗ್ತಿದೆ. ಏನಮ್ಮ ಹೇಳ್ತಿದ್ಯಾ ನೀನು? ಅಳಿಯಂದ್ರನ್ ಕರಿ ಅಂದ್ರೆ ಅನಾಹುತ ಅಂತ ಹೇಳ್ತಿದ್ಯಲ್ಲ. ಅಯ್ಯೋ, ನಾನು ಹೇಗೆ ಹೇಳಲಿ? ನೀವು ನೋಡಿದ್ರೆ ಅಷ್ಟೇ ಯಜಮಾನ್ರೆ. ಮುತ್ತು ಯಜಮಾನ್ರೆ. ಗೊತ್ತುನಾ? ಅವನೇ ಯಾಕೆ ಬಂದ? ಅಲ್ಲಿದ್ದವನು ಇಲ್ಲಿಗೆ ಹೇಗೆ ಬಂದ? ಅಯ್ಯೋ, ಆ ಮುತ್ತು ಅಲ್ಲ ಯಜಮಾನ್ರೆ, ಇಲ್ಲಿ ಬೇರೆ ಮುತ್ತು. ಅದು ಅವರಿಬ್ರು ಒಬ್ರಿಗೊಬ್ರು ಮುತ್ತು ಕೊಟ್ಕೊಳ್ತಿದ್ದಾರೆ. ಶಾಂತಮ್ಮ, ಅದೇನ್ ಹೇಳ್ಬೇಕು ಅಂತಿದ್ಯೋ ಅರ್ಥ ಆಗೋ ಹಾಗೆ ಹೇಳು. ಯಜಮಾನ್ರೆ, ಅದನ್ನೆಲ್ಲ ನಾನು ಹೇಳಕ್ಕಾಗಲ್ಲ, ನೀವೇ ನಿಮ್ ಕಣ್ಣಾರೆ ನೋಡಿ. ಅಲ್ಲ ಶಾಂತಮ್ಮ, ಖುಷಿ ಪಡೋ ವಿಷಯಕ್ಕೆ ಗಾಬರಿ ಪಡ್ತಿದ್ಯಲ್ಲ ನೀನು. ಈ ಯಜಮಾನ್ರೆ, ಅಳಿಯಂದ್ರು ಅಸಿಸ್ಟೆಂಟ್ ಮಗಳು ಒಬ್ರಿಗೊಬ್ರು ಮುತ್ತು ಕೊಟ್ಕೊಳ್ಳೋದು ಇದು ನಿಮ್ಗೆ ಖುಷಿ ಪಡೋದಾ? ಅಲ್ಲ, ಅವ್ರು ಒಬ್ರನ್ನೊಬ್ರು ಎಷ್ಟು ಪ್ರೀತಿಸ್ತಿದ್ದಾರೆ ಅದನ್ನ ನೋಡಿ ಖುಷಿ ಪಡೋದು ಬಿಟ್ಟು ಏನೇನೋ ಕಲ್ಪನೆ ಮಾಡ್ಕೋತೀಯಲ್ಲಮ್ಮ ನೀನು. ಅಯ್ಯೋ ಯಜಮಾನ್ರೆ, ನಿಮ್ಗೆ ಏನಾಗಿದೆ? ಬೇಕಿದ್ರೆ ಇನ್ನೊಂದ್ಸಲ ನೋಡಿ. ನಿನಗೇನಾಗಿದೆ ಶಾಂತಮ್ಮ? ಅಳಿಯಂದ್ರೆ ತಡ ಆಗ್ತಿದೆ, ಹೊರಡೋಣವಾ? ಸರಿ. ಬಾಯ್ ಪುಟ್ಟ. ಅಪ್ಪನ ಮಗಳೇ, ಅಕ್ಕನ ಜೊತೆ ಆಟ ಆಡ್ಕೊಂಡಿರು. ಬಾಯ್ ಅಪ್ಪ. ಬಾಯ್ ಬಾಯ್. ನಡಿಯಮ್ಮ ನೀನು. ಸದ್ಯ ನಮ್ಮ ಕಾರ್ತಿಕೇಯ ಸಿಕ್ಕಾಕೊಳ್ಳಿಲ್ಲ. ಅವನೇನಾದರೂ ಸಿಕ್ಕಾಕೊಂಡ್ಬಿಟ್ಟಿದ್ರೆ ಹೂವಿನ ಜೊತೆ ನಾನು ಸ್ವರ್ಗ ಸೇರೋ ಹಾಗೆ ಕಾರ್ತಿಕೇಯನ ಜೊತೆ ನಾನು ಸ್ವರ್ಗ ಸೇರ್ಕೊಂಡ್ಬಿಡ್ತಿದ್ದೆ.